ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತೇನಪ್ಪ ಮುಂದಗಡೆ ಇಬ್ರು ಜಾಕೆಟ್ ಹಾಕೊಂಡು ರೆಡಿ ಆಗ್ತಾ ಇದಾರೆ ಅಂತ ಅನ್ಕೋಬೇಡಿ. ಸೊ ಇದು ನಮ್ದು 4ನೇ ರೈಡು, ಅದ್ರಲ್ಲಿ ಮೊದಲನೇ ವ್ಲಾಗ್ ಇದು. ಸೊ ಇವತ್ತಿಂದು ರೈಡ್ ಎಲ್ಲಿಗಪ್ಪ ಅಂತ ಅಂದ್ರೆ ಬ್ಯಾಂಗ್ಳೂರ್ ನಿಯರ್ ಬೈ ಶೂಟಿಂಗ್ ಸ್ಪಾಟ್ ಇದೆ. ತುಂಬಾ ಫೇಮಸ್ ಶೂಟಿಂಗ್ ಸ್ಪಾಟ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಅದನ್ನ ಈಗ ಹೇಳಕ್ ಹೋಗಲ್ಲ, ರೀಚ್ ಆದ್ಮೇಲೆ ಹೇಳ್ತೀನಿ ಯಾವುದು ಅಂತ. ಬನ್ನಿ, ನಮ್ಮ ರೈಡಿಂಗ್ ಸ್ಟಾರ್ಟ್ ಆಗಿದೆ. ನಾವು ಹೋಗ್ತಾ ಇರೋದು 3 ಜನ, 3 ಡಿಫ್ರೆಂಟ್ ಬೇರೆ ಬೇರೆ ಟೈಪ್ ಆಫ್ ವೆಹಿಕಲ್ಸ್. ಅಂದರೆ ನಮ್ಮದು ಕ್ಲಾಸಿಕ್ 350, ಇನ್ನೂ ಒಂದು ಗಾಡಿ ಬಂದು ಹಂಟರ್ 350, ಇನ್ನೂ ಒಂದು ಪ್ರೈಮ್ 400. ಸೊ ಇವತ್ತಿನ ವಿಡಿಯೋದಲ್ಲಿ ಈ 3 ಗಾಡಿನೂ ರೋಡ್ ಮೇಲೆ ಹೇಗೆ ಬಿಡುತ್ತೆ ಅಂತ ನೋಡ್ತೀರಾ. ನಾವೇನಂತ ಪ್ರೋ ಡ್ರೈವರ್ಸ್ ಅಲ್ಲ, ಪ್ರೋ ವ್ಲಾಗ್ ಮಾಡೋ ಅಂತ ಕ್ಯಾಂಡಿಡೇಟ್ಸು ಅಲ್ಲ, ಏನೋ ಒಂದು ಇರಲಿ ನಮ್ಮದು ಒಂದು ಅಂತ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು. ಬನ್ನಿ, ನಮ್ಮ ಜೊತೆ ಬರ್ತಾ ಇರೋದು ಬಂದು ಇವ್ರು ನಮ್ಮ ರಾಜಣ್ಣ ಅಂತ. ಆಯ್ತಾ, ಇವತ್ತು ಹಂಟರ್ 350 2 years ಓಲ್ಡು. ನೆಕ್ಸ್ಟ್ ಗಾಡಿ ಬಂದು ನೋಡಿ, ಇಲ್ಲಿ ಇವರನ್ನ ಟ್ರೈನ್ 440 ಮತ್ತು 6 months. ಆಮೇಲೆ ಇವ್ರದ್ದು ನಮ್ಮದು ಎಲ್ಲ ಇದು 4ನೇ ರೈಡ್. ಮಜಾ ಹೆಂಗೈತೆ ನೋಡಿ, ಇಲ್ಲಿ ನೋಡಿ ಫಾಗು ಹೆಲ್ಮೆಟ್ ಅಂತ ಸೈಡ್ಗೆ ಹಾಕ್ಬಿಟ್ಟು ಬರ್ರಿ, ಹೇಳ್ತೇನೆ. ಬೇಡ, ಬೇಕಾ ಪೆಟ್ರೋಲು? ಪೆಟ್ರೋಲ್ ಹಾಕ್ತಲ್ಲ ನಮ್ಮ ಗಾಡಿಗಳಿಗೆಲ್ಲ. ನೀರು ತುಂಬ್ಕೊಂಬರ್ತೀವಿ ಮನೆಯಿಂದ. ಬರ್ರಿ, ಸಾಕು ಬರ್ರಿ. 50 ಕಿಲೋಮೀಟ್ರಿಗೆ ಮಳೆ ಬರ್ತೈತೆ. ಹಿಮಾನೇ ಕಂಡ್ರಿ ಇದು, ಹಿಮ ಮಳೆ ಅಲ್ಲ ಇದು, ಇದ್ನಿ ಅಷ್ಟು ತಿಕ್ಕ ಏನೇಳ ಭಯಂಕರ. ಏನ್ ಬಿಟ್ಟಾಕ್ಬಿಡೋಣ, ಏನೋ ಆಂಟಿ ಫಾಗಿಂಗ್ ಜಾಸ್ತಿ ಬರುತ್ತೆ. ಅದು ಇಂಟರ್ಕಾಮು ಅದಕ್ಕೆ ಫೋನ್ಗೇನು ಕನೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಇಂಟರ್ಕಾಮ್ ತಗೊಂಡ್ರೆ ಇಂಟರ್ಕಾಮಲ್ಲಿ ನಿಮಗೆ ಈಸಿ ಅಂದರೆ ನೆಟ್ವರ್ಕ್ ಮೇಲೆ ಡಿಪೆಂಡ್ ಇಲ್ಲ ಅದು. ಪ್ಲಸ್ ನಿಮಗೆ ಏನಪ್ಪ ಬ್ಲೂಟೂತ್, ಅದು ರೇಂಜ್ ಅಪ್ ಟು 1 ಕಿಲೋಮೀಟರ್ವರೆಗೂ ಇರುತ್ತೆ. 1 ಕಿಲೋಮೀಟರ್ವರೆಗೂ ರೇಂಜ್ ಇರುತ್ತೆ. ಬಟ್ ಏನಂದರೆ ಅದು ಇಂಟರ್ಕಾಮು 5 ಜನದ 6 ಜನದ ಮಾಡೆಲ್ ಬಂದು ಎಷ್ಟು 25-30 ಸಾವಿರ ಏನೋ ಬೇಸಿಕ್ಕು. ಫ್ಲೈಓವರ್ ಮೇಲೆ ಹೋಗಿದ್ರೆ ಮಾತ್ರ ಸಖತ್ತಿರೋದು ಮಜಾ ನೋಡಿ. ಸಿಕ್ಕಾಪಟ ಭಯಂಕರ. ರೈಟಿಗೆ ಬರ್ರಿ, ಲೆಫ್ಟಲ್ಲಿ ಬರಬೇಡಿ, ಹಳ್ಳ ನೋಡಿ. ನಮ್ಮದು ಅಂದರೆ ಚೀಪೆಸ್ಟ್ ಇಂಟರ್ಕಾಮ್ ಸಿಸ್ಟಮ್. ಇಂಟರ್ಕಾಮ್ ಸಿಸ್ಟಮ್ ಚೀಪೆಸ್ಟ್. ಇಯರ್ಫೋನ್ ಕಿವಿಗೆ ಹಾಕೊಳ್ಳೋದು, ವಾಟ್ಸಪ್ಪಲ್ಲಿ ಕಾಲ್ ಮಾಡ್ಕೊಳ್ಳೋದು ಅಷ್ಟೇ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೆಲ್ಮೆಟ್ ಹಾಕೊಳ್ಳಿ ಅಂದ್ರೆ ಕಿವಿಗೆ ಮಾತ್ರ ಕವರ್ ಹಾಕೊಂಡು ಹೋಯ್ತಾವ್ರೆ. ಏನ್ ಜನಗಳು. ಇದೆಲ್ಲ ಕಾಮನ್ ಆಗ್ಬಿಟ್ಟೈತಲ್ವ ಇದು. ಯಾರು ನೋಡಕ್ ಹೋಗಲ್ಲ, ನೋಡಿದ್ರು ಒಂದು ಜಸ್ಟ್ ಅಷ್ಟೇ ಕೈನ ವೇವ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಹಂಗೆ ಇರ್ಬೇಕು ಆ್ಯಕ್ಚುಲ್ ಆಗಿ. ಯಾರಿಗೂ ಪ್ರಿಯಾರಿಟೈಸ್ ಮಾಡಬಾರ್ದು. ಅವಾಗ ಚಿಕ್ಕ ಮೇಲೆ ಹೋಗ್ಬಿಡ್ತದೆ ಅದಕ್ಕೆ.
ವಂಡರ್ಲಾ ಅದೇ ವಂಡರ್ಲಾ ನೋಡಿ ಜೈಂಟ್ ವೀಲ್ ಕಾಣಿಸ್ತಾ ಐತೆ. ನಾನು ವಂಡರ್ಲಾಗ್ ಹೋಗಿ ಅಲ್ಲೇ ಒಂದು 7-8 ವರ್ಷ ಆಯ್ತೇನೋ. ಇಲ್ಲ ನಾನು ಲಾಸ್ಟ್ ಹೋಗಿರೋದು 2016 9 ವರ್ಷ ಆಗೈತೆ ವಂಡರ್ಲಾಗ್ ಹೋಗ್ಬಿಟ್ಟು. ಸರಿ ಮನೇಲೆ ವಂಡರ್ಲಾಗ್ ಹೋಗ್ತೀನಿ ಅಂತ ಅಂದರೆ ನಾವು ಬರ್ತೀವಿ ಅಂತಾರೆ. ನಮ್ಮ ಮಗ ಬರ್ತಾನ. ನನ್ನ ಮಗನ ಮೊನ್ನೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಜೈಂಟ್ ವೀಲ್ಗೆ. ಯಾವುದೋ ಒಂದು ಎಕ್ಸಿಬಿಷನ್ ಹಾಕಿದ್ರು, ಅಲ್ಲಿ ಹೋಗಿ ಒಂದು ಜೈಂಟ್ ವೀಲು ಮತ್ತು ಏನೋ ರೋಲರ್ ಕೋಸ್ಟರ್ ಹೋಗೋದು ಚಿಕ್ಕದೊಂದು ಗಾಡಿ ಆಡಿಸ್ಕೊಂಡ್ಬಂದೆ ಜನ. ಇದೇ ಅಷ್ಟೇ ಚೆನ್ನಾಗೈತೆ ಸರ್ವಿಸ್ ರೋಡ್ಗಳಿಗಿಂತ. ಅಂದರೆ ಬರೀ ಥ್ರಾಟಲ್ನ ಹೋಗ್ಬೋದು ಆರಾಮ. ಹೌದು ಈಗ ನಿಮ್ಗೆ ಹಂಗೆ ಅನ್ನಿಸ್ತೈತೆ ಡೇ ಟೈಮಲ್ಲಿ ಬರ್ರಿ ಎಲ್ಲ ಕಡೆ ಒಂದು 8-9 ಗಂಟೆ ಮೇಲೆ ಎಲ್ಲ ಕಡೆ ಎಲ್ಲ ಸಿಗ್ನಲ್ಲು ಬ್ಲಾಕ್ ಮಾಡಿ ಬಿಟ್ಟಾಕ್ಬಿಡ್ತಾರೆ. ಬಿಡದಿ ಇಂಡಸ್ಟ್ರಿಯಲ್ ಏರಿಯಾಗಳು ಬರ್ತಾವಲ್ಲ ಬಸ್ಗಳು, ಜೀವನ ಬೇಜಾರಾಗಿ ಹೊಂಟೈತಾರೆ ರೋಡಲ್ಲಿ ಬರೋ ಅಷ್ಟಲ್ಲಿ. ನೋಡಿ ಹೋಗ್ತಾ ಕರ್ಕೊಂಡು ಹೋಗ್ತಾ ಅವ್ರೆ ರಾಜಣ್ಣ. ಗಾಡಿಗೆ ಬರ್ತಾರ ಯಾವ್ದಪ್ಪ 2 ವೀಲರ್. ಮಂಜು ಮಳೆ ಇಲ್ಲ, ಮಂಜೈತೆ. ಸಾಕೈತೆ ಗುರು ಮಾತ್ರ. ಬೆಟ್ಟದ ಮೇಲೆ ಹತ್ಬಿಟ್ರೆ ಏನು ಕಾಣಿಸಲ್ಲ. ಸ್ಟ್ಯಾಂಡ್ ನೈಟು ಟೈಟ್ ಆಗೋರು ಅವರು. ಅದರಿಂದ ಮೋಸ್ಟ್ಲಿ ನನ್ನ ಪ್ರಕಾರ ಕ್ಯಾನ್ಸಲ್ ಮಾಡ್ಕೊಂಡವ್ರು. ಇಲ್ಲ ಯಾರ್ದೋ ಮೀಟಿಂಗ್ ಸಿಟ್ಟಿಂಗ್ ಮಾಡೋರು ಯಾರ ಜೊತೆನೋ ಫುಲ್ಲು ಮಾಡಲೇಬೇಕು ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡವ್ರೆ. ಏನ್ ವ್ಯೂ ಐತೆ ಅದು ಬೆಟ್ಟ ಅಲ್ಲ. ಬೆಟ್ಟ ಹತ್ಬಿಟ್ರೆ ಹೆಂಗಿರ್ತದೆ. ನೋಡ್ತಾ ಇದ್ದೀನಿ ಹೆಂಗೈತೆ ನೋಡ್ರಿ ಅದು. ಮೋಡಕ್ಕೆ ಬೆಟ್ಟಕ್ಕೆ ಮೋಡ ಮುಟ್ಕೊಡ್ತಾ ಇದೆ ಅಲ್ಲ ಬೆಟ್ಟ. ಯಾವ ಲೆಫ್ಟ್ ಐತಪ್ಪ, ಟರ್ನ್ ಲೆಫ್ಟ್ ಅಂತ ಅದೇ. ಇಲ್ಲಿ ಬೆಂಕಿ ರೋಡು. ಇದು ಮಜಾ ಇರೋದು ಅಂದ್ರೆ ಅವ್ರ ಗಾಡಿ ಬರ್ತದೆ, ನಮ್ಮವೇನೆ ಎರಡು ಸಾಕಷ್ಟು ರೋಡಲ್ಲಿ ಹೋಗ್ತಾ ಇದೀವಿ ಮಾತ್ರ. ಆಕ್ಚುಲ್ ಒಂದು ರೈಡ್ ಅಂದ್ರೆ ಅಲ್ಲ ಆ ಥರ ಆಕ್ಚುಲ್ ಆಗಿ ಈ ಥರ ಇರ್ಬೇಕು ರೈಡ್ ಅಂದರೆ. ಎಲ್ಲ ರೋಡಲ್ಲೂ ಓಡಾಡ್ಬಿಡ್ಬೇಕು. ಬರೀ ರೋಡಲ್ಲಿ ಬರೋದು ಏನು ಮಜಾ. ಈ ಥರ ಆಫ್ ರೋಡಿಂಗ್ ಮಾಡಬೇಕು ನೋಡಿ. ರೂಟ್ ಏನಿಲ್ಲ, ಒಂದೇ ರೋಡ್ ಸುಮ್ಮನೆ ಹೋಗ್ತಾ ಇರ್ರಿ. ಏನು ಗುರು, ಊರಲ್ಲಿ ಮನುಷ್ಯನಿಂದ ನಾಯಿಗಳೇ ಜಾಸ್ತಿ ಅವೆ. ಅದು ಯಾವುದೋ ಹೊಸ ನಾಯಿ ಅಷ್ಟೇ, ಅದಕ್ಕೆ ಹಂಗೆ ಆಡ್ತಾವೆ ನೋಡಿ. ಇವರು ಯಾರೋ ಬಂದು ಅಲ್ಲೇ ಹೋಯ್ತವ್ರೆ. ಓಪನ್ ಆಗಿಲ್ವಾ? 9 ಗಂಟೆಗೆ ಓಪನ್. ನಾವೇ ಬೇಗ ಅಂತ ಅಂದರೆ ನಮಗಿಂತ ಬೇಗ ಬಂದವರಲ್ಲಪ್ಪ ಇವರು. ಬಿಡಲ್ವಂತ
ನಡ್ಕೊಂಡು ಹೋಗ್ಬೋದಣ್ಣ ಕೇಳಿ, ನಡ್ಕೊಂಡು ಹೋಗ್ಬೋದಣ್ಣ. ಬಂದಿದ್ದೀವಿ ಈಗ ಇಲ್ಲಿಗೆ. ಓಕೆ, ಇವರು 9 ಗಂಟೆ ಅಂತವ್ರೆ ಬಿಡೋದು, ಈಗಲೇ ಬಿಡಲ್ಲ ಅಂತವ್ರೆ. ಸೊ ಯಾವುದೇ ರಾಜಿ ಸಂಧಾನ ನಡೆದಿಲ್ಲ. ಸೊ ಅದಕ್ಕೆ ಈಗ ವಾಪಸ್ ಹೋಗೋದ ಅಂತ, ವಾಪಸ್ ಹೋಗಿ ಕೆಲಸನ ನಮ್ಮದು ಮತ್ತೆ ರೈಡ್ನ ಈಗ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಇಲ್ಲಿ ನಮ್ಮ ರಾಜಣ್ಣ ಮತ್ತು ಅವರು ವಿನಾಯಕ್, ಇವರೇ ರಾಜಣ್ಣ ಅಂದರೆ. ಫೈನಲಿ ಹೆಂಗೋ ಮುಂದೆ ಒಳಿಕೆ ಹೋಗ್ತಾ ಇದ್ವಿ. ನೋಡಿ ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಇದು ರಾಮನಗರ ವೈಲ್ಡ್ಲೈಫ್ ಸೆಂಚುರಿ ಅಂತ. ಓಕೆ, ಸೊ ಇಲ್ಲಿ ಹದ್ದುಗಳು ನೋಡ್ಲಿಕ್ಕೆ ಸಿಗುತ್ತೆ. ಒಳ್ಳೆ ರೋಡ್ ಮಾತ್ರ ಆಫ್ ರೋಡ್ ಥರ ಐತೆ ನೋಡಿ ರೋಡು. ಅಪ್ಪ ದುಡ್ಡಿಗೆ ಎಂಟ್ರಿ ದುಡ್ಡಿಗಾದ್ರೂ ರೋಡ್ ಸರಿ ಮಾಡ್ಬೇಕಲ್ವ. ಕಾಪಡೆ ಕಟ್ಕೊಂಡು ರೋಡ್ ಐತೆ ಮಾತ್ರ. ಜೂಪಿಟರಲ್ಲೆಲ್ಲ ಬಂದವರಲ್ಲ ಯಪ್ಪ. ಸಾಕಾದಿದೆ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಥ್ರಿಲ್ ಆಗ್ತೈತೆ ಜಾಗ ನೋಡಿಲ್ಲ ಇದು. ಇನ್ನೂ ಮಜಾ ಆಯ್ತು. ಅದರಲ್ಲೂ ನಮ್ದು ಫಸ್ಟ್ ವ್ಲಾಗ್, ಬೈಕ್ ವ್ಲಾಗ್ ಅಂತ ಅಂದ್ಮೇಲೆ ಇನ್ನೂ ಮಜಾ. ಅಂದರೆ 3-4ನೇ ರೈಡ್ ಇದು. ಬಟ್ ನಮ್ಮದು ವ್ಲಾಗಿಗೆ ಬಂದು ಫಸ್ಟ್ ಇದು. ನಾನು ಫಸ್ಟ್ ಟೈಮು ಅಂದರೆ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡು ವ್ಲಾಗ್ ಮಾಡ್ತಾ ಇರೋದು. ಮತ್ತು ತುಂಬ ಖುಷಿ ಆಗ್ತೈತೆ. ಆಮೇಲೆ ಹೇಗೆ ಎಡಿಟ್ ಮಾಡಿ ಹೆಂಗೆ ಆಗ್ತೀನಿ ಅಂತ ಗೊತ್ತಿಲ್ಲ. ಇನ್ನು ನೋಡಿದವ್ರು ಏನೇನು ಸಜೆಷನ್ಸ್ ಇದ್ದರೆ ಹೇಳಿ ಏನಾದರೂ. ಮತ್ತು ಹೀಗೆಲ್ಲ ಹೀಗೆ ಸೆಟ್ ಮಾಡ್ಕೊಬೋದು ಆ ಥರ ಎಲ್ಲ ಕಂಪ್ಲೀಟು. ಇದೇ ತನಕ ಬಂದಿದ್ದೀನಿ ನಾನು. ಆವಾಗ ಎಲ್ಲ ಗೇಟೆಲ್ಲ ಇರಲಿಲ್ಲ ನಾನು ಬಂದಾಗ. ಆಲ್ಮೋಸ್ಟ್ ಸಾಕಾಗಿದೆ ಜಾಗ. ರಾಮದೇವರ ಬೆಟ್ಟ. ಒಂದು ವಿಕೆಟ್ ಔಟು. ಇಲ್ಲ, ಔಟ್ ಆಗಿಲ್ಲ. ಎರಡನೇದು ರಿಟೈರ್ಮೆಂಟ್ ತಗೊಳಕ್ ರೆಡಿ. ಔಟ್ ಆಗಿಲ್ಲ, ಇದು ಬರ್ತದೆ ಅಷ್ಟೇ. ಬಟ್ ಲೇಟ್ ಪಿಕಪ್. ಮೂರನೇದು ರಿಟೈರ್ಡ್ ಔಟು. ಜಾರ್ಕೊಂಡು ಹೋಗ್ಬೇಕಾ ನೋಡಿ, ಕಷ್ಟ ಆದರೆ ಅಲ್ಲಿ ಜಾರ್ಕೊಂಡು ಹೋಗ್ಬೋದು. ಆ ಕಡೆಯಿಂದ ಆ ಕಡೆ ತಳ್ಬಿಡ್ತೀವಿ. ಅರ್ಜೆಂಟ್ ಮಾಡಬಾರ್ದು, ಬೇಗ ಮಜಾ ಆಯ್ತು ಭಯ್ಯ. ಬನ್ನಿ, ಬೆಟ್ಟ ಹತ್ತಿದ್ವಿ ಈಗ. ಬೆಟ್ಟ ಹತ್ತಿ ಜೋ ಸೂಪರ್ ಆಗಿದೆ. ಮತ್ತು ವ್ಯೂ ಏನು ಸ್ಪಾಟು, ಬೆಂಕಿ ಸ್ಪಾಟು. ಸಂದೀಪ್ ಉರಿಸ್ಬೇಕು. ಬೆಂಕಿ ಸ್ಪಾಟ್ ಸೆಲೆಕ್ಟ್ ಮಾಡಿದ್ದೀವಿ ಮಾತ್ರ. ರಾಮದೇವರ ಬೆಟ್ಟ ಸೋಲೆ ಫಿಲ್ಮ್ ಮಾಡಿದಂಥ ಜಾಗ ಇದು. ಶೂಟಿಂಗ್ ಸ್ಪಾಟ್ ಅಂತ ಹೇಳಿದ್ನಲ್ಲ. ಸೊ ಅದು ನಮ್ಮ ಕನ್ನಡದಲ್ಲೂ ಕೆಲವಷ್ಟು ಫಿಲ್ಮ್ಗಳನ್ನ ಇಲ್ಲಿ ಶೂಟ್ ಮಾಡಿದ್ದಾರೆ. ವಿಜಯ ರಾಘವೇಂದ್ರ ಅವ್ರದ್ದು ಒಂದು ಫಿಲಮ್ ಇದೆಯಲ್ಲ, ಸೊ ಅದು ಲಾಸ್ಟ್ ವರ್ಷಿಗೆ ಇಲ್ಲೇ ತೆಗೆದಿರೋದು ಕ್ಲೈಮ್ಯಾಕ್ಸು. ಚೆನ್ನಾಗಿದೆ. ಮೇಲೆ ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟು. ಒಂದು ಹಾಫ್ ಡೇ ಇಲ್ಲ 1 ಡೇ 2-3 ಬೆಟ್ಟಗಳಿದ್ದಾವೆ ಟ್ರೆಕ್ ಮಾಡೋದಕ್ಕೆ. ಸೊ ಅದರ ಬೆಟ್ಟಗಳನ್ನ ಹತ್ಕೊಂಡು ಆರಾಮಾಗಿ ಹೋಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಒಳ್ಳೆ ಜಾಗ ಇದೆ. ಬಂದರು ನೋಡಿ. ಹೇಳಿದ್ನಲ್ಲ ಹೆವಿ ರೈಡರ್ ಅಂತ, ಅದಕ್ಕೆ. ಸೊ ನಮ್ಮ ರೈಡಿಂಗ್ ಗ್ರೂಪ್ ಹೆಸರು ಬಂದು ಶಟಲ್ ರೈಡರ್ಸ್ ಅಂತ.
ಅಲ್ಲೇನು ಹೇಳಿಲ್ಲ. ಥ್ಯಾಂಕ್ ಯು. ಜನ ಕಾಯ್ತಾ ಇರೋದು ನೋಡಿ. ಜೋ ಪಾಪ ಜನ ಇನ್ನು ಕಾಯ್ತಾ ಇದ್ದಾರೆ 9 ಗಂಟೆ ಅಂತ. ನಾನು ನೋಡಿದ್ರೆ ವಾಪಸ್ ಹೋಗ್ತಾ ಇದ್ವಿ. ಆಲ್ರೆಡಿ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ವಿ ನೋಡಿ. ಡಿಫ್ರೆನ್ಸ್ ಇದೆ. ನೋಡಿ ಯಾಕೆ ಹಂಗೂ ಹೋದ್ರು ವಿನಾಯಕರು? ಯಾವುದು ಕಸ ಅಲ್ಲ ರೀ, ಆಯಿಲ್. ಒಳ್ಳೆ ಒಂದು ಆಫ್ ರೋಡಿಂಗ್ ನೋಡಿ, ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಇದು ಸಕ್ಕತ್ತಾಗೈತೆ. ರೋಡ್ ಸಕ್ಕತ್ತಾಗೈತೆ ಅನ್ನೋದಕ್ಕಿಂತ ಓಕೆ ರೋಡು, ಬಟ್ ಜಸ್ಟ್ ಒಂದು 100 ಮೀಟರ್ಸ್ 150 ಮೀಟರ್ಸ್ ಅಷ್ಟೇ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್. ಮಜಾ ಇದೆ. ಸೊ ಬ್ಯಾಕ್ ಟು ರೋಡ್, ಬ್ಯಾಕ್ ಟು ರೋಡ್. ಅಯ್ಯ ಇರೋದಿಷ್ಟುದ್ದ ಎಷ್ಟೆಲ್ಲ ಆಟ ಆಡ್ತಾವ್ರೆ ಗಾಡಿ ಮೇಲೆ ನಿಂತ್ಕೊಂಡು. ಆ ಗಾಡಿ ಅವ್ರ ಐಟಿಗೆ ತಕ್ಕಾಗ ಗಾಡಿ ಬಿಟ್ಬಿಟ್ಟವ್ರೆ ರಾಯಲ್ ಎನ್ಫೀಲ್ಡ್ ಅವರು. ಇಲ್ಲ ಅಂದ್ರೆ ನಿಜ ಗಾಡಿ ಬೈಕ್ ತಗೋತಾ ಇರ್ಲಿಲ್ಲ. ಇವ್ರು ನೋಡಿ ಇವರು ಇದು ಅಡಿಕೆ ಮರ ನೋಡಿ ಹೆಂಗೈತೆ ಐಟು. ಸೊ ಈಗ ನಮ್ಮ ರಿಟರ್ನ್ ಟು ಬ್ಯಾಂಗ್ಳೂರ್ ಟ್ರಿಪ್ ಸ್ಟಾರ್ಟ್ ಆಗಿದೆ. ಓಕೆ, ರಿಟರ್ನ್ ಟು ಟ್ರಿಪ್ ರಿಟರ್ನ್ ಟ್ರಿಪ್ಪಲ್ಲಿ ಈಗ ಪೆಟ್ರೋಲ್ ಏನಾದರೂ ಹಾಕಿ ತಿಂಡಿ ಮಾಡಬೇಕು. ಒಳ್ಳೆ ಇಡ್ಲಿ ತಿಂದು ಏನಾದರೂ ಹೋಗ್ಬೇಕು. ಓಕೆ, ನೋಡೋಣ ಹೇಗಿರುತ್ತೆ ಅಂತ ಬನ್ನಿ. ಸೊ ಈಗ ನಮ್ಮ ಕ್ಲಾಸಿಕ್ 350 ಬಗ್ಗೆ ಹೇಳಬೇಕು ಅಂತಂದರೆ, ಇದು ಬಂದು BS4 ಇಂಜಿನು 2017 ಮಾಡಲು. ಎರಡೂ ಕೂಡ ಡಿಸ್ಕ್ ಬ್ರೇಕ್ ಇದೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ದ ವೀಲ್ಸು ಡಿಸ್ಕ್ ಬ್ರೇಕ್ ಇದೆ ಇದಕ್ಕೆ. ಓಕೆ, ಈ ಗಾಡಿ ಬಂದು ಜಾಸ್ತಿ ಓಡ್ತಿಲ್ಲ, ಎಲ್ಲ ಜಾಸ್ತಿ ಓಡೋದು ಬಂದು ಲಾಂಗಲ್ಲಿ ಅಷ್ಟೇ, ಸಿಟಿನಲ್ಲಿ ಜಾಸ್ತಿ ಓಡ್ತಿಲ್ಲ. ಅದಕ್ಕೆ ಇನ್ನೂ ಕೂಡ ಹೊಸ ಗಾಡಿ ಥರನೇ ಇಟ್ಟಿದೆ 10,000 ರೂಪಾಯಿನ. ಓಕೆ, ಮುಂದೆ ಹೋಗ್ತಾ ಇರೋದು ಎರಡು ಗೊತ್ತಿದೆಯಲ್ಲ, ಅದು 400, ಇದು ಹಂಟರ್ 350. ಹಂಟರ್ 350 ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಓಡಿಸ್ತಾ ಇರೋ ರೈಡರು ಹಂಟರ್ 350 ಸ್ಪೆಷಾಲಿಟಿ ಓಡಿಸ್ತಾ ಇರೋ ರೈಡರು ಬೈಕ್ ತಗೊಳ್ಳೋ ಯೋಚನೆ ಇರಲಿಲ್ಲ ಅವ್ರಿಗೆ. ಯಾವಾಗ ಈ ಹಂಟರ್ನ ಲಾಂಚ್ ಮಾಡಿದ್ರು, ಹಂಟರ್ ಲಾಂಚ್ ಮಾಡಿದ ತಕ್ಷಣ ನಾನು ಐತೆ ಕರೆಕ್ಟಾಗೈತೆ ಗಾಡಿ ಇದು ಅಂದ್ಬಿಟ್ಟು ಬುಕ್ ಮಾಡ್ಕೊಬಿಟ್ರು. ಅಲ್ಲಿವರೆಗೂ ಬೈಕನ್ನು ಯೋಚನೆ ಇರಲಿಲ್ಲ ಅವ್ರಿಗೆ ಆ್ಯಕ್ಚುಲ್ ಆಗಿ. ನೋಡಿ ಬಂದಿದ್ದೀವಿ ತಿಂಡಿಗೆ ಬಂದಿದ್ದೀವಿ. ಹೋಟೆಲ್ಲು ತಿಂಡಿ ಇಲ್ಲಿ ಯಾವುದೋ ಸೂಪರ್ ಆಗೈತಂತೆ, ರೇಣುಕಾಂಬ ತಟ್ಟೆ ಇಡ್ಲಿ ಅಂತ. ರೇಣುಕಾಂಬ ತಟ್ಟೆ ಇಡ್ಲಿ ಅಂತ. ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಇಲ್ಲಿ. ಒಳ್ಳೆ ಸ್ಪಾಟ್ ಹುಡ್ಕವ್ರೆ. ದಮ್ ಬಿರಿಯಾನಿ ಬೇಡ ಗುರು ನಮಗೆ, ನಾವು ತಟ್ಟೆ ಇಡ್ಲಿಗೆ ಬಂದಿರೋದು.
ಸೊ ನಮ್ಮ ವಿಡಿಯೋ ಬಂದು ಇಲ್ಲಿಗೆ ಇವತ್ತು ಮುಕ್ತಾಯ ಆಗ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಟ್ಯೂನ್ ಅಪ್ ಮಾಡ್ತಾ ಇರಿ. ಥ್ಯಾಂಕ್ ಯು.